ರಾಜಕಾರಣಿಗಳು ರೈತರ ಪಾಲಿನ ರಕ್ಷಕರಲ್ಲ, ರೈತನ ಬದುಕಿನ ಭಕ್ಷಕರು. ತಮ್ಮೆಲ್ಲರಿಗೂ ಗೊತ್ತೇ ಇದೆ ಬಿಡದಿ ಟೌನ್ಶಿಪ್ ಯೋಜನೆ ಕತೆ ಏನೇನಾಗ್ತಿದೆ ಅಂತ. ಅಷ್ಟು 9600 ಎಕರೆ ಅಷ್ಟು ಜಮೀನು ಫಲವತ್ತತೆಯಿಂದ ಕೂಡಿದ್ರು, ಅಲ್ಲಿ ಎಲ್ಲಾ ರೀತಿಯ ಕೃಷಿ ವ್ಯವಸಾಯವನ್ನ ಮಾಡ್ಕೊಂಡಿದ್ರು ಸಮೇತ ಆ ಭೂಮಿ ಯಾವುದೇ ಒಂದು ರೀತಿಯಲ್ಲೂ ಕೂಡ ಉಪಯೋಗಕ್ಕೆ ಬರಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಆ ಒಂದು ಭೂಮಿಯನ್ನ ವಶಪಡಿಸಿಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಅಲ್ಲದೆ ಒಂದೊಂದು ಎಕರೆಗೆ 1 ರಿಂದ 2 ಕೋಟಿ ಕೊಡ್ತೀನಿ ಅನ್ನುವಂತಹ ಆಶ್ವಾಸನೆ ಬೇರೆ ಕೊಡ್ತಾರಂತೆ. ಅದಕ್ಕೆ 80% ಜನ ಒಪ್ಪಿದಾರಂತೆ. ಅದು ಒಪ್ಪಿರೋರು ಯಾರೋ ಗೊತ್ತಿಲ್ಲ, ಬಟ್ ನಾವು ಕೇಳ್ತಿರುವಂತಹ ಸ್ಟೇಟ್ಮೆಂಟ್ ಅಷ್ಟು ಅವರ ವಿರುದ್ಧವಾಗಿ ಬಂದಿರುವಂತದ್ದು. ನಾವು ಇಲ್ಲಿ ಯಾವುದೇ ರೀತಿ ಟೌನ್ಶಿಪ್ ಯೋಜನೆಗೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಅಲ್ಲ. ಇವರು ಬಂದಿರೋದು ಪ್ರಜೆಗಳನ್ನ ಉದ್ಧಾರ ಮಾಡೋದಕ್ಕೂ ಅಥವಾ ಪ್ರಜೆಗಳನ್ನ ಹಾಳು ಮಾಡೋಕ್ ಬಂದಿದಾರೋ ಗೊತ್ತಿಲ್ಲ. ಆಕ್ಚುಲಿ ಪ್ರಜೆಗಳಿಗೆ ಏನು ಸಮಸ್ಯೆಗಳಿರತ್ತೆ, ಅವರಿಗೆ ಬೇಕಾಗಿರುವಂತಹ ಪರಿಹಾರಗಳೇನು, ಅವರ ಬದುಕಿಗೆ ಏನು ಸಾಧ್ಯ ಆಗುತ್ತೋ ಅದನ್ನ ನಾವು ಏನು ಕೊಡ್ಬೇಕು ಅಂತ ಇವ್ರು ಬರ್ಬೇಕು. ಆದ್ರೆ ಇವ್ರು ಏನ್ ಮಾಡ್ತಿದ್ದಾರೆ, ಈ ಪ್ರತಿಯೊಬ್ಬರ ಬದುಕನ್ನ ಕಿತ್ಕೊಳ್ಳೋದ್ರ ಜೊತೆಗೆ ಪರಿಹಾರಗಳನ್ನ ಕೊಡ್ತೀವಿ ಅನ್ನೋದ್ರ ಜೊತೆಗೆ ಎಲ್ಲ ರೀತಿಲೂ ಅವರ ಬದುಕನ್ನ ನಾಶ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆಯ್ತಾ, ಇವ್ರುಗಳನ್ನ ರಾಜಕಾರಣಿಗಳು ಅಂತ ಕೂರ್ಸಿರೋದು ಇವರು ಎಲ್ಲರ ಸಮಸ್ಯೆಯನ್ನ ನಿವಾರಣೆ ಮಾಡ್ಲಿ ಅಂತ. ಆದ್ರೆ ಇವ್ರೇನ್ ಮಾಡ್ತಿದ್ದಾರೆ, ಎಲ್ಲದರ ಸಮಸ್ಯೆಗಳ ಸೃಷ್ಟಿಗೆ ಕಾರಣ ಆಗ್ತಾ ಇದ್ದಾರೆ. ಇವತ್ತು ಸಾರ್ವಜನಿಕರಿಗೆ ಏನು ಸಮಸ್ಯೆ ಆಗ್ತಿರತ್ತೆ ಅದನ್ನ ನಿವಾರಣೆ ಮಾಡ್ಲಿ ಅಂತ ಅಂದ್ಬಿಟ್ಟು ಇವರನ್ನ ದೊಡ್ಡದಾಗಿ ಪ್ರಜೆಗಳನ್ನು ಕಾಯುವಂತಹ ರಕ್ಷಕ ಅಂತ ನಾವು ಮುಂದೆ ನಿಲ್ಲಿಸ್ತೀವಿ. ಆದ್ರೆ ಇವರು ಪ್ರಜೆಗಳನ್ನ ಬಗ್ದು ತಿನ್ನುವಂತಹ ಭಕ್ಷಕರಾಗಿ ಅಭಿವೃದ್ಧಿ ಹೆಸರಲ್ಲಿ ತಾನು ಲೂಟಿ ಮಾಡಿ, ತಾನು ಏನೋ ಅಷ್ಟು ಹಗರಣಗಳನ್ನ ಮಾಡಿ, ತಾನು ಬದುಕೋದಲ್ದನೆ ತನ್ನ 7 ತಲೆಮಾರು ಕುತ್ಕೊಂಡು ತಿನ್ನುವಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯೋಜನೆಗಳ ಹೆಸರಲ್ಲಿ ಲೂಟಿ ಮಾಡ್ಬಿಡೋಣ ಅನ್ನೋಷ್ಟು ಮುಂದುವರೆದಿರುವಂತದ್ದು. ನೀವು ಏನೋ 1 ಕೋಟಿ 1.5 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದೀರಲ್ಲ ಸರ್, ಆಕ್ಚುಲಿ ನೀವು 1 ಎಕರೆಗೆ ಅಷ್ಟು ಕೊಟ್ಟರು ಅದು ಉಪಯೋಗಕ್ಕೆ ಬರಲ್ಲ. ಒಂದ್ ಕೆಲಸ ಮಾಡಿ ಆಯ್ತಾ, ನಿಮ್ಗೆ ನಿಜವಾಗ್ಲೂ ಆ ಜಾಗಗಳು ಬೇಕು ಅಂತ ಅಂದ್ರೆ ಅಥವಾ ಅಲ್ಲಿ ಒಂದು ದೊಡ್ಡದಾಗಿ ಅಭಿವೃದ್ಧಿ ಮಾಡಲೇಬೇಕು ಅಂತ ಇದ್ರೆ ಒಂದ್ ಕೆಲಸ ಮಾಡಿ. ಅಲ್ಲಿ ಪ್ರತಿಯೊಬ್ಬರು ರೈತರು ಏನ್ ಹೇಳ್ತಿದ್ದಾರೆ, ನಾವು ಪ್ರತಿ ತಿಂಗಳು 1 ರಿಂದ 1.5 ಲಕ್ಷ ಹಣವನ್ನ 1 ರಿಂದ 1.25 ಎಕರೆ ಜಮೀನಲ್ಲಿ ನಾವು ದುಡಿತಾ ಇದೀವಿ. ಇದನ್ನ ನಮ್ಗೆ ಯಾರೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ಸರ್ ಎಕರೆಗಳಿಗೆ ಅಷ್ಟೊಂದೆಲ್ಲ ಹಣವನ್ನ ಕೊಡ್ತಿದ್ದೀರಲ್ಲ, ಸೊ ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಮಾಡಿದ್ರೆ ಏನಾಗುತ್ತೆ, ಅದು ಕ್ಷಣಕ್ಕೆ ಸರ್ ಒಂದು ಮನೆ ಇವಾಗ ಖರೀದಿ ಮಾಡ್ಬಿಟ್ವಿ ಅಂದ್ರೆ 2 ಕೋಟಿ ಖಾಲಿ ಆಗ್ಬಿಡುತ್ತೆ. ಅದೆಲ್ಲ ಅವಶ್ಯಕತೆ ಇಲ್ಲ. ನೀವು ಏನು ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಶ್ರಮಿಸುವಂತಹ ರಾಜಕಾರಣಿಗಳಲ್ಲ. ಸೊ ಏನ್ ಮಾಡಿ ಅಂತ ಅಂದ್ರೆ ಪ್ರತಿ ತಿಂಗಳಿಗೆ ಅವರು 1 ಎಕರೆಯಿಂದ ಎಷ್ಟು ದುಡಿಮೆಯನ್ನ ಮಾಡ್ತಾರೆ ಅಥವಾ ಪ್ರತಿ ವರ್ಷಕ್ಕೆ ಆ ಒಂದು ಜಮೀನಲ್ಲಿ ಎಷ್ಟೆಲ್ಲ ಅರ್ನಿಂಗ್ಸ್ ಮಾಡ್ತಾರೆ, ಆ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ 100 ರಿಂದ 150 ವರ್ಷಕ್ಕೆ ಆಗುವಷ್ಟು, ಅಂದ್ರೆ ಆ 100 ರಿಂದ 150 ವರ್ಷದಲ್ಲಿ ಅವರು ಆ ಜಮೀನಿನಿಂದ ಎಷ್ಟು ಸಂಪಾದನೆ ಮಾಡಬಹುದೋ ಅಷ್ಟು ಹಣವನ್ನ ಕೊಟ್ಟು ಆ ಜಾಗವನ್ನ ಪಡ್ಕೊಳ್ಳಿ ಅಲ್ವಾ. ನೀವು ಪ್ರಜೆಗಳ ಏಳಿಗೆಗಾಗಿ ಶ್ರಮಿಸೋರಲ್ವಾ, ನಿಮ್ಗೆ ರೈತರ ಜಮೀನೇ ಬೇಕು ಆಯ್ತಾ. ನಿಮ್ ಯೋಗ್ಯತೆಗೆ ದೊಡ್ಡ 1000 ಕೋಟಿ ಎಲ್ಲ ಲೂಟಿ ಮಾಡಿ ಇಟ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಕೇಳಕ್ಕಾಗಲ್ಲ. ನಿಮ್ಮ ಕಣ್ಣು ಏನು ಬಿದ್ರು ಅದು ರೈತರ ಬದುಕಿನ ಮೇಲೆ ಬೀಳಬೇಕು ಅಥವಾ ಬಡವರ ಬದುಕಿನ ಮೇಲೆ ಬೀಳಬೇಕು, ಬಡವರ ಪಾಲಿಗೆ ವಿರುದ್ಧವಾಗಿನೇ ಇರಬೇಕು. ಅಂತವ್ರ ಮೇಲೆ ಅಷ್ಟೇ ನಿಮ್ಮ ಕಣ್ಣುಗಳು ಆಯ್ತಾ. ಯಾರಾದ್ರೂ ಹೋಗ್ಬಿಟ್ಟು ದೊಡ್ಡ ಬಿಲ್ಡಿಂಗ್ ಗಳನ್ನ ಡೆಮಾಲಿಷ್ ಮಾಡಿಸ್ತೀರಾ? ಸಾಧ್ಯ ಇಲ್ಲ. ಡೆಮಾಲಿಷ್ ಮಾಡಿದ್ರು ಅವ್ರು ಕೋರ್ಟು ಲಾಯರ್ ಅಂತ ಇಟ್ಕೊಂಡು ಹೇಗೋ ಅವ್ರು ಆಚೆ ಬರ್ತಾರೆ, ಅವ್ರಿಗೆ ಗೊತ್ತು, ಯಾಕಂದ್ರೆ ಹಣಕಾಸು ಇರುತ್ತೆ, ಹೆಂಗಾದ್ರೂ ಅವ್ರು ಹೊರಗೆ ಬರ್ಬೋದು. ಆದ್ರೆ ಬಡವ್ರು ಕೇಳಕ್ ಆಗಲ್ಲ. ನಾವು ಬದುಕಬೇಕು ಅನ್ನೋ ಒಂದು ಎಲ್ಲೋ ಸಣ್ಣ ಆಸೆ ಆಕಾಂಕ್ಷೆಗಳಿಂದ ಏನ್ ಸಮಸ್ಯೆಗಳು ಬಂದ್ರು ಪರವಾಗಿಲ್ಲ, ನಾವು ಅದನ್ನ ನಿವಾರಣೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೋಗ್ತಾರೆ. ಆತರ ಮಾಡ್ಬಿಡಿ. 100 ರಿಂದ 150 ವರ್ಷದಲ್ಲಿ ಅವರು ಆ ಒಂದು ಜಮೀನಿನಿಂದ ಎಷ್ಟು ದುಡಿಯೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಹಣವನ್ನ ಅವರ ಖಾತೆಗೆ ಜಮಾ ಮಾಡಿ, ಅದರಲ್ಲಿ ಅವರು ಒಂದಷ್ಟು ಹಣವನ್ನ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಕೊಳ್ಳೋದು, ಅದರಿಂದ ಒಂದಷ್ಟು ಇಂಟ್ರೆಸ್ಟ್ ತಗೊಳ್ಳುವಂತದ್ದು, ಈ ರೀತಿಯ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅವರ ಲೈಫ್ ಕೂಡ ಒಂದಷ್ಟು ಸೆಟಲ್ ಆಗ್ತಾ ಹೋಗುತ್ತೆ. ಸರ್ ನೀವು ರೈತರಿಗೋಸ್ಕರ ಅಷ್ಟು ಮಾಡಲ್ವಾ ಸರ್? ಅಲ್ಲ, ಅಷ್ಟು ಫಲವತ್ತತೆಯಿಂದ ಕೂಡಿರುವಂತಹ ಎಲ್ಲಿ ನೋಡಿದ್ರು ಹಚ್ಚೆ ಹಸಿರಾಗಿ ಬೆಳೆದಿರುವಂತಹ ಅಂಥ ಒಂದು ಬೆಳೆಯನ್ನ ಬರಡು ಭೂಮಿ ಅದರಲ್ಲಿ ಏನು ಬೆಳೆಯೋದಕ್ಕಾಗಲ್ಲ, ಭೂಮಿ ಫಲವತ್ತತೆಯಿಂದ ಕೂಡಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ನ ಕೊಡ್ತೀರಾ ಅಂದ್ರೆ ಸರ್ ನಿಮಗೇನು ಸಮಸ್ಯೆ ಇಲ್ಲ ಸರ್. ನೀವು 1000 ಕೋಟಿನ ಗುಡ್ಡೆ ಹಾಕಿ ಇಟ್ಕೊಂಡಿದೀರಾ, ಬಟ್ ನಮ್ ಜೀವನಗಳ ಹಂಗಾಗಲ್ಲ ಆಯ್ತಾ.
ನಮ್ದು ಅದ್ರಲ್ಲೇ ಬದುಕಬೇಕು, ಅದ್ರಲ್ಲೇ ಜೀವನ ನಡೆಸಬೇಕು. ಅಲ್ಲ ನಿಮ್ ಕಣ್ಣುಗಳು ಎಲ್ಲೋಗುತ್ತೆ ನೋಡ್ರಿ. ಯಾವನೋ 1,000 ಕೋಟಿ ಲೂಟಿ ಮಾಡಿದನು ಅಥವಾ ಅವನ ಆಸ್ತಿ ಅಂತಸ್ತ ಮೇಲೆ ಹೋಗದೆ ರೈತರು ಆಸ್ತಿಗಳ ಮೇಲೆ. ಇವ್ರುಗಳಿಗೆ ನಾವು ಎಲ್ಲರ ಸಮಸ್ಯೆನ ಬಗೆಹರಿಸ್ಲಿ, ಸಮಸ್ಯೆ ನಿವಾರಣೆಗೆ ಒಂದು ಸಮಸ್ಯೆ ನಿವಾರಣೆಯಲ್ಲಿ ಎಲ್ಲೋ ಒಂದು ರೀತಿ ಹೆಲ್ಪ್ ಆಗ್ತಾರೆ. ಆ ಸಮಸ್ಯೆವನ್ನ ಬಗೆಹರಿಸೋದ್ರಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನ ವಹಿಸ್ತಾರೆ. ಜನರ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡೋದ್ರ ಮೂಲಕ ಇಡೀ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾರೆ ಅಂತ ಅಂದು ಇವ್ರುಗಳನ್ನ ನಮ್ಮ ಪ್ರಜೆಗಳನ್ನ ಆಡುವ ಪ್ರಜಾಪ್ರಭುತ್ವದ ನಾಯಕರು ಅಂತ ಒಪ್ಕೊಂಡು ವೋಟ್ ಹಾಕಿ ಗೆಲ್ಲಿಸಿ ಮುಂದೆ ಬಿಟ್ರೆ ಇವರು ರೈತರ ಸಮಸ್ಯೆಯನ್ನ ಇನ್ನೂ ಎತ್ತಿ ಹಿಡಿಯುವಂತಹ ಆರಾಮದಾಯಕವಾಗಿರುವಂತಹ ಜೀವನವನ್ನ ಸರ್ವನಾಶ ಮಾಡಿ ಇನ್ನೊಂದಷ್ಟು ಸಮಸ್ಯೆಗಳಿಗೆ ದೂಡುವಂತಹ ಮನಸ್ಥಿತಿಗೆ ಬಂದು ತಲುಪ್ತಾರೆ ಅಂದ್ರೆ ಇಂತಹ ರಾಜಕೀಯ ವ್ಯವಸ್ಥೆ ನಮ್ಗೆ ಅವಶ್ಯಕತೆ ಇದೆಯಾ? ನಮ್ಮಲ್ಲಿ ಎಲ್ಲಾ ಪಾರ್ಟಿಗಳು ಅದೇ ತರ ಆಗ್ಬಿಟ್ಟಿದೆ ಆಯ್ತಾ. ಒಂದು ಧರ್ಮ, ಹಿಂದೂ ಮುಸ್ಲಿಂ ಹೆಸರಲ್ಲಿ ಜನಗಳನ್ನ ಒಡೆದು ಹಾಳುವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ರೆ ಇನ್ನೊಂದು ಪಾರ್ಟಿ ಬಂದು ಈ ರೀತಿ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಅನ್ನೋದು ಆಗ್ಬೇಕು, ಹೌದು ಸರಿ. ನೀವು ಅಭಿವೃದ್ಧಿ ಅನ್ನೋದನ್ನ ಮಾಡೋದು ಹೊಟ್ಟಿದಿರಲ್ಲ, ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಆಗ್ಲಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಏನೊಂದು ಅಭಿವೃದ್ಧಿ ಇಲ್ವಲ್ಲ. ಇವತ್ತು ಅಲ್ಲಿ ನೀರಿನ ಸಮಸ್ಯೆ ಆಗಿರ್ಬೋದು, ಶಿಕ್ಷಣದ ಸಮಸ್ಯೆಗಳಾಗಿರ್ಬೋದು, ಅಥವಾ ಅಲ್ಲಿ ಉದ್ಯೋಗದ ಕೊರತೆ ಆಗಿರ್ಬೋದು, ಎಲ್ಲಾ ಕೂಡ ಹೆಚ್ಚಾಗ್ತಾ ಹೋಗಿದೆಯಲ್ಲ. ಈಗ ಆಲ್ರೆಡಿ ಬೆಂಗಳೂರು ಅನ್ನೋದು ಡೆವಲಪ್ ಆಗ್ಬಿಟ್ಟಿದೆ, ಆಗ್ತಾನೂ ಇದೆ. ಎಲ್ಲರೂ ಬಂದು ಎಲ್ಲಿ ಉತ್ತರ ಕರ್ನಾಟಕದ ಈ ಮೂಲೆಯಿಂದ ಹಿಡಿದು ಈ ಮೂಲೆವರೆಗೂ ಉದ್ಯೋಗವನ್ನ ಅರಸಿ ಬರ್ತಾ ಇದ್ದಾರೆ. ಅದನ್ನೇ ಯಾಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅದೇ ಟೌನ್ಶಿಪ್ ಯೋಜನೆಗಳನ್ನ ಅಲ್ಲಿ ಯಾಕೆ ಮಾಡಬಾರ್ದು? ಹೌದಲ್ವಾ? ಅಲ್ಲಿ ಮಾಡೋದ್ರಿಂದ ಉದ್ಯೋಗ ಸೃಷ್ಟಿಯಾಗತ್ತೆ. ಅಲ್ಲಿ ಆ ಒಂದು ಭಾಗದಿಂದ ನಮ್ಮ ರಾಜ್ಯದ GDP ಹೆಚ್ಚಾಗ್ತಾ ಹೋಗುತ್ತೆ. ಆ ಒಂದು ಭಾಗದ ಜನಕ್ಕೆ ಉದ್ಯೋಗ ಹೆಚ್ಚಾಗ್ತಾ ಹೋಗುತ್ತೆ. ಆ ಭಾಗದಲ್ಲಿ ಆರ್ಥಿಕ ಮಟ್ಟ ಸುಧಾರಣೆ ಆಗತ್ತೆ. ಆ ಭಾಗದಲ್ಲಿ ತಲಾ ಆದಾಯ ಹೆಚ್ಚಾಗತ್ತೆ. ಆ ಭಾಗದ ಜನರ ಜೀವನ ಮಟ್ಟ ಸುಧಾರಿಸತ್ತೆ. ನೀವು ಆಲ್ರೆಡಿ ಫಲವತ್ತತೆಯಿಂದ ಕೂಡಿರುವಂತಹ ಭೂಮಿಯನ್ನ ಇಲ್ಲಿ ಹಾಳು ಮಾಡಿ ಅದು ಬರಡು ಭೂಮಿ ಆಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳೋ ಬದಲು ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು ಇಲ್ಲೇನ್ ಸುಳ್ಳು ಹೇಳ್ತಿದ್ದೀರ, ಅಲ್ಲಿ ನಿಜವಾಗ್ಲೂ ಭೂಮಿ ಹಾಳಾಗಿದೆ. ಅವ್ರು ಯಾವುದೇ ರೀತಿಯಲ್ಲಿ ಭೂಮಿಯನ್ನ ಬೇರೆ ಬೇರೆ ಚಟುವಟಿಕೆಗಳಿಗೆ, ಕೃಷಿ ಚಟುವಟಿಕೆಗಳಿಗೆ, ವ್ಯವಸಾಯ ಚಟುವಟಿಕೆಗಳಿಗೆ ಬಳಸ್ಕೊಳಕ್ ಆಗ್ತಾ ಇಲ್ಲ. ಅಂತ ಜಾಗದಲ್ಲಿ ಹೋಗಿ, ಅಂತ ಜಾಗದಲ್ಲಿ ನೀವು ಕಾರ್ಖಾನೆಗಳನ್ನ ಮಾಡಿ, ಅಂತ ಜಾಗದಲ್ಲಿ ನೀವೇನ್ ಬಿಸ್ನೆಸ್ ಮಾಡ್ತೀರಾ ಎಲ್ಲದಕ್ಕೂ ಅವಕಾಶ ಕೊಡಿ. ಅಂತ ಜಾಗದಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಮಾಡಿ. ಅಂತ ಜಾಗದಲ್ಲಿರುವಂತಹ ಅಂತ ಭಾಗದಲ್ಲಿರುವ ಜನರ ಏಳಿಗೆಗೆ ಶ್ರಮಿಸಿ. ಅದು ಬಿಟ್ಟು ಆಗಿರುವಂತಹ ಜಾಗದಲ್ಲಿನೇ ಇನ್ನೂ ಏನೋ ಮಾಡ್ತೀವಿ, ಇಡೀ ರೈತರ ಜೀವನದ ಮೇಲೆ ನಾವು ಹೊಟ್ಟೆ ಮೇಲೆ ಹೊಡಿತೀವಿ ಅಂತ ಮುಂದುವರಿತೀರಾ ಅಂದ್ರೆ ನಿಮ್ಮಂತ ರಾಜಕಾರಣಿಗಳ ಅವಶ್ಯಕತೆ ನಮ್ಗೆ ಹಾಕಿದೆ. ಇವತ್ತು ನಾವು ಕೆಲವೊಬ್ರು ಪ್ರಶ್ನೆ ಮಾಡಬಹುದಷ್ಟೇ, ನಿಮ್ಮಂತವ್ರು ನಮ್ಗೆ ಯಾಕೆ ಬೇಕು ಅಂತ. ಆಲ್ರೆಡಿ ಕೆಲವೊಬ್ರು ಇರ್ಲಿ ಪರವಾಗಿಲ್ಲ, ನಮ್ಮ ಪಾಲಿನ ದೇವರು ಅದು ಇದು ಅಂತ ಎಲ್ಲ ಪೂಜೆ ಮಾಡಕ್ ಶುರು ಮಾಡ್ಬಿಡ್ತಾರೆ. ನೀವೊಬ್ರೇ ಅಂತಲ್ಲ, ಯಾವ ರಾಜಕೀಯ ಪಕ್ಷಗಳು ಬಂದ್ರು ಅವ್ರ ಟಾರ್ಗೆಟ್ ರೈತರು, ಸಾಮಾನ್ಯ ವರ್ಗದ ಜನರು, ಬಡ ವರ್ಗದ ಜನರು. ಇಲ್ಲಿ ಎಫೆಕ್ಟ್ ಆಗೋದು ಯಾರಿಗೂ ಕೂಡ ಶ್ರೀಮಂತ ವ್ಯಕ್ತಿಗಲ್ಲ, ಬಡ ವ್ಯಕ್ತಿಗೇನೆ.